ವೃಶ್ಚಿಕ ರಾಶಿಯವರಿಗೆ ನಮಸ್ಕಾರ ಸ್ನೇಹಿತರೆ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ನಾವು 100 ಕೆಜಿಗಳಷ್ಟು ಸಿಹಿ ತಿಂಡಿಗಳನ್ನು ವಿತರಿಸಬೇಕಾಗಿದೆ. ಸಿಹಿ ತಿಂಡಿಗಳನ್ನು ಬೇಗನೆ ಆರ್ಡರ್ ಮಾಡಿ, ಅವು ಖಾಲಿಯಾಗಲು ಬಿಡಬೇಡಿ. ಹೌದು ಸ್ನೇಹಿತರೆ, ಅಭಿನಂದನೆಗಳು, ಅನೇಕ ಅಭಿನಂದನೆಗಳು. ಮುಂದಿನ 4 ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಏನಾಗಲಿದೆ ಎಂಬುದರ ಕುರಿತು ಸತ್ಯವನ್ನು ಕೇಳಲು ನೀವು ತುಂಬ ಸಂತೋಷ ಪಡುತ್ತೀರಿ. ನಾವು ವಿಡಿಯೋವನ್ನು ಪ್ರಾರಂಭಿಸುವ ಮೊದಲು ಮಾತಾ ರಾಣಿಯ ಎಲ್ಲ ನಿಜವಾದ ಭಕ್ತರು, ಬಾಲಾಜಿಯ ನಿಜವಾದ ಭಕ್ತರು ದಯವಿಟ್ಟು ವಿಡಿಯೋಗೆ ಸಿಹಿಯಾದ ಲೈಕ್ ನೀಡಿ ಮತ್ತು ನಿಜವಾದ ಹೃದಯದಿಂದ ಕೆಳಗಿನ ಕಮೆಂಟ್ ವಿಭಾಗದಲ್ಲಿ ಜೈ ಮಾತಾಜಿ, ಜೈ ಬಾಲಾಜಿ ಮಹಾರಾಜ್ ಎಂದು 3 ಬಾರಿ ಬರೆಯಿರಿ. ಇದು ನಿಮಗೆ ಮಾತಾರಾಣಿ ಮತ್ತು ಬಾಲಾಜಿಯ ಎಲ್ಲ ನೇರ ಆಶೀರ್ವಾದ ಮತ್ತು ಪ್ರೀತಿಯನ್ನು ತರುತ್ತದೆ. ನಿಮ್ಮ ಇಡೀ ಕುಟುಂಬವು ಅವುಗಳನ್ನು ಸ್ವೀಕರಿಸುತ್ತದೆ. ಸ್ನೇಹಿತರೆ, ಈಗ ನಿಮ್ಮ ಅದೃಷ್ಟವು ಸಂಪೂರ್ಣ ತಿರುವು ಪಡೆಯಲಿದೆ. ಇದು ನಿಮ್ಮ ನಿದ್ರೆಯನ್ನು ಕಸಿದುಕೊಳ್ಳಲಿದೆ. ಮುಂದಿನ 4 ದಿನಗಳಲ್ಲಿ ನೀವೆಲ್ಲರೂ ಅಂತಹ ಉತ್ತಮ ಸುದ್ದಿಯನ್ನು ಸ್ವೀಕರಿಸಲಿದ್ದೀರಿ. ನೀವು ಅದರ ಬಗ್ಗೆ ಕೇಳಿದಾಗ ನೆಲವು ನಿಮ್ಮ ಪಾದಗಳ ಕೆಳಗೆ ಜಾರಿ ಹೋಗುತ್ತದೆ. ಹೌದು ಸ್ನೇಹಿತರೆ, ನಿಮ್ಮ ಮಾಹಿತಿಗಾಗಿ ಮೊದಲ ಬಾರಿಗೆ ನಿಮ್ಮ ಜಾತಕದಲ್ಲಿ ಅಂತಹ ದೊಡ್ಡ ಕಾಕತಾಳೀಯವು ರೂಪುಗೊಳ್ಳುತ್ತಿದೆ. ಅದು ನಿಮ್ಮನ್ನು ಸಂಪೂರ್ಣವಾಗಿ ಶ್ರೀಮಂತರನ್ನಾಗಿ ಮಾಡುತ್ತದೆ. ಹೌದು ಸ್ನೇಹಿತರೆ, ನಾನು ಹೇಳಿದ ಭವಿಷ್ಯವಾಣಿ ಇಲ್ಲಿಯವರೆಗೂ ತಪ್ಪಾಗಿಲ್ಲ ಮತ್ತು ತಪ್ಪಾಗಿದ್ದರೆ 50 ಲಕ್ಷ ರೂಪಾಯಿ ದಂಡ ಪಾವತಿಸಲು ಸಿದ್ಧನಿದ್ದೇನೆ. ಹೌದು ಸ್ನೇಹಿತರೆ, ನನ್ನ ಒಂದೇ ಒಂದು ಷರತ್ತು ಏನೆಂದರೆ ನೀವು ವಿಡಿಯೋವನ್ನು ಆರಂಭದಿಂದ ಕೊನೆಯವರೆಗೂ ಎಚ್ಚರಿಕೆಯಿಂದ ನೋಡಿ ಮತ್ತು ಈ ವಿಡಿಯೋದಲ್ಲಿ ನಾವು ಹಂಚಿಕೊಳ್ಳಲಿರುವ ಪರಿಹಾರಗಳನ್ನು ಕಾರ್ಯಗತಗೊಳಿಸಿ ಮತ್ತು ನಿಮ್ಮ ಜೀವನವು ಹೇಗೆ ಬದಲಾಗುತ್ತದೆ ಎಂಬುದನ್ನು ನೋಡಿ. ಮುಂದಿನ 4 ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ನೀವು ಎಂದಿಗೂ ಊಹಿಸದ ಏನಾದರೂ ಸಂಭವಿಸುತ್ತದೆ. ನಿಮ್ಮ ಮಾಹಿತಿಗಾಗಿ, ಮುಂದಿನ 4 ದಿನಗಳಲ್ಲಿ ನಿಮ್ಮ ಜಾತಕದಲ್ಲಿ 3 ಪ್ರಮುಖ ವಿಕೋಪಗಳು ನಿಮ್ಮ ಶತ್ರುಗಳನ್ನು ಮಂಡಿಯೂರಿಸುತ್ತವೆ. ಒಂದು ಕಾಲದಲ್ಲಿ ನಿಮ್ಮನ್ನು ಏನೂ ಅಲ್ಲ ಎಂದು ಪರಿಗಣಿಸಿದ ಶತ್ರುಗಳು ಸಹ ಈಗ ನಿಮ್ಮನ್ನು ವಂದಿಸುತ್ತಾರೆ. ಹೌದು ಸ್ನೇಹಿತರೆ, ನಿಮ್ಮ ಮಾಹಿತಿಗಾಗಿ ಪ್ರಯೋಜನಗಳ ಜೊತೆಗೆ ನಿಮ್ಮ ಜಾತಕದಲ್ಲಿ ಸಂತೋಷ ಮತ್ತು ಸಮೃದ್ಧಿಯ ಯೋಗವು ರೂಪುಗೊಳ್ಳುತ್ತಿದೆ. ಮತ್ತು ಸ್ನೇಹಿತರೆ, ಅಂತಹ ಗ್ರಹ ಸಂಚಾರದ ವ್ಯಕ್ತಿಯ ಜೀವನದಲ್ಲಿ ಕರ್ಮದ ಮಡಿಕೆ ಉತ್ತುಂಗದಲ್ಲಿದ್ದಾಗ ಮಾತ್ರ ಸಂಭವಿಸುತ್ತದೆ. ಜಾತಕದಲ್ಲಿ ಶುಕ್ರನ ಸ್ಥಾನ ಮತ್ತು ಲಾಭಗಳ ಮನೆಯಲ್ಲಿ ಶನಿಯ ಸಂಚಾರ ಎರಡೂ ನಿಮಗೆ ಅತ್ಯಂತ ಅದೃಷ್ಟವೆಂದು ತೋರುತ್ತದೆ. ಸ್ನೇಹಿತರೆ, ಮುಂದಿನ 4 ದಿನಗಳಲ್ಲಿ ಈ ಘಟನೆಯು ನಿಮ್ಮ ಜೀವಿತಾವಧಿಯಲ್ಲಿ ಖಂಡಿತವಾಗಿಯೂ ಸಂಭವಿಸುತ್ತದೆ ಎಂದು ಭಗವಾನ್ ಬಾಲಾಜಿಯ ಮೇಲೆ ನಾನು ಪ್ರಮಾಣ ಮಾಡುತ್ತೇನೆ. ಜಗತ್ತಿನ ಯಾವುದೇ ಶಕ್ತಿಯು ಈ ಘಟನೆಯನ್ನು ತಡೆಯಲು ಸಾಧ್ಯವಿಲ್ಲ. ಹೇ ಮೂರ್ಖರೇ, ಇಂದಿನ ವಿಡಿಯೋವನ್ನು ನೀವು ನಿರ್ಲಕ್ಷಿಸಿದರೆ ನಿಮ್ಮ ಜೀವನದುದ್ದಕ್ಕೂ ನೀವು ವಿಷಾದಿಸುತ್ತೀರಿ. ಮಗನೇ, ಇಂತಹ ಸಮಯಗಳು ಆಗಾಗ್ಗೆ ಬರುವುದಿಲ್ಲ. ಇಂತಹ ಅವಕಾಶಗಳು ಆಗಾಗ ಬರುವುದಿಲ್ಲ. ಇಂದಿನ ವಿಡಿಯೋದಲ್ಲಿ ನಾವು ನಿಮ್ಮೊಂದಿಗೆ ಹಂಚಿಕೊಳ್ಳಲಿರುವುದು ಕೇವಲ ಕಾಕತಾಳೀಯವಲ್ಲ. ಇದು ನಿಮ್ಮೆಲ್ಲರಿಗೂ ದೈವಿಕವಾಗಿ ವಿಧಿಸಲಾದ ವರದಾನವಾಗಿದೆ. ನಾವು ಏನು ಹೇಳುತ್ತಿದ್ದೇವೆಂದು ನೀವು ಅರ್ಥ ಮಾಡಿಕೊಂಡಾಗ ನೀವು ಸಹ ಉದ್ಗರಿಸುತ್ತೀರಿ. ಗುರೂಜಿ, ನೀವು ಧನ್ಯರು. ನೀವು ನಮ್ಮ ಹಣೆಬರಹವನ್ನು ಬದಲಾಯಿಸಿದ್ದೀರಿ. ನೀವು ನಮ್ಮ ಜೀವನವನ್ನು ಬದಲಾಯಿಸಿದ್ದೀರಿ. ಹೌದು ಸ್ನೇಹಿತರೆ, ಆದರೆ ನಾವು ಮುಂದುವರಿಯುವ ಮೊದಲು ನಿಮಗೆ ಒಂದು ವಿನಂತಿ ಇದೆ. ನೀವು ಇನ್ನೂ ಈ ವಿಡಿಯೋವನ್ನು ಇಷ್ಟಪಡದಿದ್ದರೆ ದಯವಿಟ್ಟು ಅದನ್ನು ಲೈಕ್ ಮಾಡಿ. ಏಕೆಂದರೆ ನಾವು ನಿಮ್ಮೆಲ್ಲರಿಗಾಗಿ ಹಗಲಿರುಳು ಕೆಲಸ ಮಾಡುತ್ತೇವೆ. ನಾವು ನಿಮಗೆ ಅಮೂಲ್ಯವಾದ ಮಾಹಿತಿಯನ್ನು ತರುತ್ತೇವೆ. ಇದು 8 ರಿಂದ 10 ಗಂಟೆಗಳ ಕಠಿಣ ಪರಿಶ್ರಮವನ್ನು ತೆಗೆದುಕೊಳ್ಳುತ್ತದೆ ಮತ್ತು ನಮ್ಮ ತಂಡವು ಒಟ್ಟಾಗಿ ನಿಮ್ಮ ಜೀವನದಲ್ಲಿ ಖಂಡಿತವಾಗಿಯೂ ನಿಮಗೆ ಪ್ರಯೋಜನವನ್ನು ನೀಡುವ ಮತ್ತು ಲಾಭಕ್ಕಾಗಿ ಅವಕಾಶಗಳನ್ನು ಒದಗಿಸುವ ಅಮೂಲ್ಯವಾದ ಮಾಹಿತಿಯನ್ನು ನಿಮಗೆ ತರುತ್ತದೆ. ಮತ್ತು ಸ್ನೇಹಿತರೆ, ಇದೆಲ್ಲದಕ್ಕೂ ನಾವು ನಿಮ್ಮಿಂದ ಏನನ್ನೂ ಬಯಸುವುದಿಲ್ಲ. ಈ ವಿಡಿಯೋಗೆ ಒಂದು ಲೈಕ್ ನೀಡಿ ಮತ್ತು ಕೆಳಗೆ ನೀಡಿರುವ ಕಮೆಂಟ್ ಬಾಕ್ಸ್ನಲ್ಲಿ ನಿಜವಾದ ಹೃದಯದಿಂದ ಮತ್ತು ನಿಮ್ಮ ಸ್ವಂತ ಇಚ್ಛೆಯಿಂದ ಧನ್ಯವಾದಗಳು ಗುರೂಜಿ ಎಂದು ಬರೆಯಿರಿ. ಅದು ನಮ್ಮ ಹೃದಯವನ್ನು ಸಂತೋಷಪಡಿಸುತ್ತದೆ ಮತ್ತು ನಮಗೆ ಬಹಳಷ್ಟು ಇನ್ನೂ ಹೆಚ್ಚಿನ ಕ್ಷೇತ್ರಗಳಿಂದ ನಿಮಗೆ ಮಾಹಿತಿಯನ್ನು ತರಲು. ಸ್ನೇಹಿತರೆ, ವಿಡಿಯೋದ ಮುಖ್ಯ ವಿಷಯಕ್ಕೆ ಹಿಂತಿರುಗಿ ನೋಡೋಣ. ಮುಂದಿನ 4 ದಿನಗಳಲ್ಲಿ ನೀವೆಲ್ಲರೂ ಸಂಪತ್ತಿನ ದೇವರು ಕುಬೇರ ಮತ್ತು ಸಂಪತ್ತಿನ ದೇವತೆ ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನು ಪಡೆಯಲಿದ್ದೀರಿ. ಹೌದು ಸ್ನೇಹಿತರೆ, ಈ ಚಿಹ್ನೆಯು ಈಗಾಗಲೇ ನಿಮ್ಮ ಎಲ್ಲ ಜಾತಕಗಳಲ್ಲಿ ಕಾಣಿಸಿಕೊಂಡಿದೆ. ನಾವು ಇದನ್ನು ಗಾಳಿಯಿಂದ ಹೇಳುತ್ತಿಲ್ಲ. ನಾವು ನಿಮ್ಮ ಜಾತಕಗಳನ್ನು ವಿಶ್ಲೇಷಿಸಿದಾಗ ನಿಮ್ಮ ಜಾತಕದಲ್ಲಿ ರೂಪುಗೊಂಡ ಧನಯೋಗವು 75 ವರ್ಷಗಳ ಹಿಂದೆ ಸಂಭವಿಸಿದೆ ಎಂದು ನಾವು ಕಂಡುಕೊಂಡಿದ್ದೇವೆ. ಈ ಗ್ರಹ ಸಂಚಾರವು 75 ವರ್ಷಗಳ ಹಿಂದೆ ಸಂಭವಿಸಿದೆ. ಇದರಿಂದಾಗಿ ಅನೇಕ ಜನರು ಲಕ್ಷಾಂತರ ಮೌಲ್ಯದ ಸಂಪತ್ತು, ಸಾಮಾಜಿಕ ಗೌರವ, ಸಂಪತ್ತು, ಕಾರುಗಳು, ಬಂಗಲೆ
ದಾಖಲೆಗಳು, ಹಣ, ಪ್ರೀತಿ ಎಲ್ಲವನ್ನೂ ತಮ್ಮ ಜೀವಿತಾವಧಿಯಲ್ಲಿ ಪಡೆದಿದ್ದಾರೆ ಮತ್ತು ಸನ್ಯಾಸಿ ಬಾಬಾ ಕೂಡ ಈ ರೀತಿಯ ಬೆಂಬಲವು ಈ ಜೀವಿತಾವಧಿಯಲ್ಲಿ ಪುನರಾವರ್ತನೆ ಆಗುವುದಿಲ್ಲ ಎಂದು ಹೇಳುತ್ತಾರೆ. ಮಗನೇ, ಆದ್ದರಿಂದ ಈ ಅವಕಾಶವನ್ನು ಕಳೆದುಕೊಳ್ಳಲು ಬಿಡಬೇಡಿ. ಈ ಅವಕಾಶವನ್ನು ಸಂಪತ್ತಿನ ದೇವರು ಕುಬೇರ ಮತ್ತು ಲಕ್ಷ್ಮೀ ದೇವತೆ ನಿಮಗೆ ನೀಡಿದ್ದಾರೆ. ನೀವು ಅದನ್ನು ತಮ್ಮ ಭದ್ರತೆಯೊಂದಿಗೆ ಸ್ವೀಕರಿಸಬೇಕು. ನೀವು ಇದನ್ನು ಹೇಗೆ ಮಾಡುತ್ತೀರಿ? ನೀವು ಯಾವ ಒಳ್ಳೆಯ ಸುದ್ದಿಯನ್ನು ಪಡೆಯುತ್ತೀರಿ? ನೀವು ಮಾಡಬಾರದ ಒಂದು ತಪ್ಪು ಯಾವುದು? ಈ ವಿಡಿಯೋದಲ್ಲಿ ನಾವು ಅದನ್ನು ವಿವರವಾಗಿ ವಿವರಿಸುತ್ತೇವೆ. ಆದ್ದರಿಂದ ಸ್ನೇಹಿತರೆ, ದಯವಿಟ್ಟು ವಿಡಿಯೋವನ್ನು ಎಚ್ಚರಿಕೆಯಿಂದ ನೋಡಿ. ನೀವು ಇದನ್ನು ನಿರ್ಲಕ್ಷಿಸಿದರೆ ನೀವು ಜೀವನ ಪರ್ಯಂತ ವಿಷಾದವನ್ನು ಅನುಭವಿಸುವಿರಿ. ನಿಮ್ಮ ಮಾಹಿತಿಗಾಗಿ ಸ್ನೇಹಿತರೆ, ಇಂದಿನ 4 ದಿನಗಳಲ್ಲಿ ನಿಮ್ಮನ್ನು ರಾತ್ರೋರಾತ್ರಿ ಶ್ರೀಮಂತರನ್ನಾಗಿ ಮಾಡುವ ಕೆಲವು ಚಿಹ್ನೆಗಳು ನಿಮಗೆ ಸಿಗುತ್ತವೆ. ಇದು ಒಂದು ಚಿಹ್ನೆಯಲ್ಲ, ಇದು ದೇವರ ಪರೀಕ್ಷೆಯಾಗಿರುತ್ತದೆ ಮತ್ತು ನೀವು ಅದರಲ್ಲಿ ಉತ್ತೀರ್ಣರಾಗಬೇಕಾಗುತ್ತದೆ. ಸ್ನೇಹಿತರೆ, ಇದನ್ನು ತಮಾಷೆಯಾಗಿ ತೆಗೆದುಕೊಳ್ಳಬೇಡಿ, ಇಲ್ಲದಿದ್ದರೆ ಅದು ನಿಮ್ಮ ದುರದೃಷ್ಟವಾಗುತ್ತದೆ. ನೀವು ಪಡೆಯುವ ಮೊದಲ ಚಿಹ್ನೆ ಹಕ್ಕಿಯ ರೂಪದಲ್ಲಿ ಬರುತ್ತದೆ. ಹೌದು ಸ್ನೇಹಿತರೆ, ಮುಂದಿನ 4 ದಿನಗಳಲ್ಲಿ ಒಂದು ಪಕ್ಷಿ ಬಂದು ನಿಮ್ಮ ಮನೆಯ ಮೇಲೆ ಕುಳಿತರೆ, ಚಾವಣಿಯ ಮೇಲೆ ಕುಳಿತರೆ ಅಥವಾ ನಿಮ್ಮ ಅಂಗಳಕ್ಕೆ ಬಂದು ಗಂಟೆಗಟ್ಟಲೆ ನಿಮ್ಮ ಅಂಗಳದಲ್ಲಿ ಅಥವಾ ಚಾವಣಿಯ ಮೇಲೆ ಇದ್ದರೆ, ಸ್ನೇಹಿತರೆ, ಇದು ನಿಮ್ಮ ಹಣೆ ಬರಹವನ್ನು ಬದಲಾಯಿಸುವ ಲಕ್ಷ್ಮೀ ದೇವಿಯ ಸಂಕೇತ ಎಂದು ಅರ್ಥ ಮಾಡಿಕೊಳ್ಳಿ. ನೀವು ಅದನ್ನು ಗುರುತಿಸಿದರೆ, ಲಕ್ಷಾಂತರ ಜನರ ಗುಂಪಿನಲ್ಲಿ ಕಳೆದು ಹೋದ ನಿಮ್ಮ ಹಣೆ ಬರಹವನ್ನು ನೀವು ಗುರುತಿಸುವಿರಿ. ಅದು ನಿಮ್ಮ ಜೀವನವನ್ನು ಬದಲಾಯಿಸುತ್ತದೆ. ಹೌದು ಸ್ನೇಹಿತರೆ, ನೀವು ಈ ಚಿಹ್ನೆಯನ್ನು ನೋಡಿದಾಗ ನೀವು ಏನು ಮಾಡಬೇಕು? ಮನೆಯ ಆಹಾರದಲ್ಲಿ ಬಳಸದ ಏನನ್ನಾದರೂ ತಿನ್ನಲು ಹಕ್ಕಿಗೆ ನೀಡಿ. ಅದು ಸಂಪೂರ್ಣವಾಗಿ ಶುದ್ಧವಾಗಿರಬೇಕು. ನಿಮ್ಮ ಮನೆಯಲ್ಲಿ ಅದು ಇಲ್ಲದಿದ್ದರೆ ನೀವು ಅಂಗಡಿಯಿಂದ ಸ್ವಲ್ಪ ಆಹಾರವನ್ನು ತಂದು ಅವುಗಳಿಗೆ ನೀಡಬಹುದು. ನೀವು ಅವುಗಳಿಗೆ ನೀರು ಕೂಡ ಕೊಡಬಹುದು. ಸ್ನೇಹಿತರೆ, ನೀವು ಹೀಗೆ ಮಾಡಿದರೆ ಲಕ್ಷ್ಮೀ ದೇವಿಯು ನಿಮ್ಮೆಲ್ಲರ ಬಗ್ಗೆ ತುಂಬ ಸಂತೋಷ ಪಡುತ್ತಾಳೆ. ವಿಶೇಷವಾಗಿ ಸ್ನೇಹಿತರೆ, ಮುಂದಿನ 4 ದಿನಗಳಲ್ಲಿ ಆಮೆ ಎಲ್ಲಿಂದಾದರೂ ನಿಮ್ಮ ಮನೆಗೆ ಬಂದರೆ ನೀವು ಸ್ವಲ್ಪವೂ ಭಯಪಡಬಾರದು. ನೀವು ಸ್ವಲ್ಪವೂ ಭಯಪಡದೆ ಅದನ್ನು ಕೊಲ್ಲುವ ತಪ್ಪನ್ನು ಮಾಡಬಾರದು. ಕೆಲವರು ಅದನ್ನು ನೋಡಿದ ನಂತರ ಕೊಂದು ತಪ್ಪನ್ನು ಮಾಡುತ್ತಾರೆ. ಕೆಲವರು ಆಮೆಯನ್ನು ನೋಡಿದ ನಂತರ ಇನ್ನೊಬ್ಬ ವ್ಯಕ್ತಿಯನ್ನು ಕರೆದು ಅವರಿಗೆ ಕೊಡುತ್ತಾರೆ. ಸ್ನೇಹಿತರೆ, ಅಂತಹ ತಪ್ಪನ್ನು ಮಾಡಬೇಡಿ. ನೀವು ಅಂತಹ ತಪ್ಪು ಮಾಡಿದಾಗ ನಿಮಗೆ ವಿಧಿಸಲಾದ ಸಂಪತ್ತು ನಿಮಗೆ ಹೋಗುವುದಿಲ್ಲ, ಆದರೆ ನೀವು ಆಮೆಯನ್ನು ಯಾರಿಗೆ ನೀಡುತ್ತೀರೋ ಅವರಿಗೆ ಹೋಗುತ್ತದೆ. ಹೌದು ಸ್ನೇಹಿತರೆ, ಆದ್ದರಿಂದ ಮುಂದಿನ 4 ದಿನಗಳಲ್ಲಿ ನೀವು ಈ ತಪ್ಪನ್ನು ಮಾಡಬಾರದು. ಬದಲಾಗಿ ನೀವು ಆಮೆಗೆ ಗೌರವದಿಂದ ವಿದಾಯ ಹೇಳಬೇಕು. ನೀವು ಕೊಳ ಅಥವಾ ನದಿಯಂತಹ ನೀರಿರುವ ಸ್ಥಳದಲ್ಲಿ ಆಮೆಗೆ ವಿದಾಯ ಹೇಳಬೇಕು. ಅದನ್ನು ಅಂತಹ ಸ್ಥಳಕ್ಕೆ ತೆಗೆದುಕೊಂಡು ಹೋಗಿ ಬಿಟ್ಟುಬಿಡಿ. ಅದು ನಿಮ್ಮೆಲ್ಲರಿಗೂ ಸಂತೋಷವನ್ನು ತರುತ್ತದೆ. ಮತ್ತು ಎಚ್ಚರಿಕೆಯಿಂದ ಆಲಿಸಿ ಮಗನೇ, ಈ ಆಮೆ ಭಗವಾನ್ ಕುಬೇರ ಮಹಾರಾಜನ ಸಂಕೇತವಲ್ಲದೆ ಬೇರೇನೂ ಅಲ್ಲ. ಭಗವಾನ್ ಕುಬೇರ ಮಹಾರಾಜರ ಪರೀಕ್ಷೆ ಇರುತ್ತದೆ ಮತ್ತು ನೀವು ಇದನ್ನು ಮಾಡುವಾಗ ಈ ವಿಷಯಗಳನ್ನು ಅರ್ಥ ಮಾಡಿಕೊಂಡು ನಂತರ ಅದೇ ರೀತಿಯಲ್ಲಿ ಮಾಡಿದರೆ ಅರ್ಥ ಮಾಡಿಕೊಳ್ಳಿ. ಮಗನೇ, ಮುಂದಿನ 4 ದಿನಗಳಲ್ಲಿ ನೀವು ಕುಬೇರ ಮಹಾರಾಜರ ಆಶೀರ್ವಾದವನ್ನು ಪಡೆಯುತ್ತೀರಿ. ಹೌದು ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾವು ವಿವರಿಸಿದ ತಪ್ಪನ್ನು ನೀವು ಮಾಡಬಾರದು. ನೀವು ಹಾಗೆ ಮಾಡಿದಾಗ ಭಗವಾನ್ ಕುಬೇರ ಮತ್ತು ಲಕ್ಷ್ಮೀ ದೇವತೆ ನಿಮ್ಮ ಬಗ್ಗೆ ತುಂಬ ಸಂತೋಷ ಪಡುತ್ತಾರೆ ಮತ್ತು ನಿಮ್ಮ ಎಲ್ಲ ಜಾತಕಗಳಲ್ಲಿ ಶುಕ್ರ ಮತ್ತು ಶನಿಯ ಸ್ಥಾನಗಳು ಅನುಕೂಲಕರವಾಗಿರುವುದರಿಂದ ಮುಂದಿನ 4 ದಿನಗಳಲ್ಲಿ ನೀವು ಲಕ್ಷಾಂತರ ರೂಪಾಯಿಗಳನ್ನು ಗಳಿಸುತ್ತೀರಿ. ನೀವು ಒಂದು ಕ್ಷೇತ್ರದಲ್ಲಿ ಜಾಗರೂಕರಾಗಿರಬೇಕು. ನೀವು ಒಬ್ಬ ವ್ಯಕ್ತಿಯನ್ನು ತಪ್ಪಿಸಬೇಕು. ಹೌದು ಸ್ನೇಹಿತರೆ, ಈ ವ್ಯಕ್ತಿ ಯಾರು ಮತ್ತು ನೀವು ಎಲ್ಲಿ ಜಾಗರೂಕರಾಗಿರಬೇಕು ಎಂಬುದನ್ನು ನಾವು ವಿವರವಾಗಿ ವಿವರಿಸುತ್ತೇವೆ, ವಿಶೇಷವಾಗಿ ಮುಂದಿನ 4 ದಿನಗಳಲ್ಲಿ. ಆದ್ದರಿಂದ ಗಮನ ಕೊಡಿ ಮತ್ತು ಇದನ್ನು ತಮಾಷೆಯಾಗಿ ತೆಗೆದುಕೊಳ್ಳುವ ತಪ್ಪನ್ನು ಮಾಡಬೇಡಿ, ಏಕೆಂದರೆ ಮುಂದಿನ 4 ದಿನಗಳು ನಿಮಗೆ ವಜ್ರಗಳಿಗಿಂತ ಹೆಚ್ಚು ಅಮೂಲ್ಯವಾಗಿರುತ್ತವೆ. ಆದಾಗ್ಯೂ ಮುಂದಿನ 4 ದಿನಗಳಲ್ಲಿ ನೀವು ಒಬ್ಬ ವ್ಯಕ್ತಿಯನ್ನು ತಪ್ಪಿಸಬೇಕು ಎಂದು ಗ್ರಹಗಳ ಸಂಚಾರವು ಸೂಚಿಸುತ್ತದೆ. ಈ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಪ್ರಮುಖ ಶತ್ರು, ಆದ್ದರಿಂದ ನೀವು ಅವನ ಬಗ್ಗೆ ಜಾಗರೂಕರಾಗಿರಬೇಕು. ನೀವು ಅವನನ್ನು ಕುರುಡಾಗಿ ನಂಬಬಾರದು. ಸ್ನೇಹಿತರೆ, ನೀವು ಬಹಳ ಸಮಯದಿಂದ ಅವನಿಗೆ ಪ್ರಭಾವಿತರಾಗಿದ್ದೀರಿ. ಈ ವ್ಯಕ್ತಿಯು ನಿಮ್ಮ ಹೃದಯದಲ್ಲಿ ನಿಮ್ಮ ಹಿತಾಸಕ್ತಿಗಳನ್ನು ಹೊಂದಿದ್ದಾನೆ ಎಂದು ನೀವು ಭಾವಿಸಬಹುದು, ಆದರೆ ಸ್ನೇಹಿತರೆ, ಹಾಗಲ್ಲ. ಈ ಜಗತ್ತಿನಲ್ಲಿರುವ ಪ್ರತಿಯೊಬ್ಬರು ನಿಮ್ಮಂತೆಯೇ ಇದ್ದಾರೆ ಎಂದು ನೀವು ಭಾವಿಸುತ್ತೀರಿ, ಆದರೆ ಸ್ನೇಹಿತರೆ, ಈ ಜಗತ್ತು ಹಾಗಲ್ಲ. ಇಲ್ಲಿರುವ ಎಲ್ಲರೂ ನಿಮ್ಮಂತೆ ಯೋಚಿಸುವುದಿಲ್ಲ. ಸ್ನೇಹಿತರೆ, ಎಲ್ಲರೂ ನಿಮ್ಮಂತೆ ಯೋಚಿಸುತ್ತಿದ್ದರೆ ಯಾರೂ ತಮ್ಮ ಪ್ರೀತಿ ಪಾತ್ರರ ಜೊತೆ ಜಗಳವಾಡುತ್ತಿರಲಿಲ್ಲ. ಅವರು ಯಾವುದೇ ಒಳಗಿನ ಮೋಸವನ್ನು ಹೊಂದಿರುವುದಿಲ್ಲ ಅಥವಾ ನಿಮ್ಮೊಂದಿಗೆ ಸಿಹಿಯಾಗಿ ಮಾತನಾಡುವುದಿಲ್ಲ. ಸ್ನೇಹಿತರೆ, ನಿಮ್ಮ ಮುಂದೆ ಸಿಹಿಯಾಗಿ ಮಾತನಾಡುವವರು ಮತ್ತು ನಿಮ್ಮನ್ನು ಹೊಗಳುವವರು ನಿಮ್ಮ ಜೀವನದ ದೊಡ್ಡ ಶತ್ರುಗಳು. ಸ್ನೇಹಿತರೆ, ನೀವು ಬೇಗನೆ ಅಂತಹ ಜನರ ಬಗ್ಗೆ ಎಚ್ಚರದಿಂದಿರಬೇಕು. ಮುಂದಿನ 4 ದಿನಗಳಲ್ಲಿ ಯಾರಾದರೂ ನಿಮ್ಮಿಂದ ಕಾರು, ಸೈಕಲ್ ಅಥವಾ ನೀವು ಬಳಸುವ ಯಾವುದೇ ಇತರ ಸಂಪನ್ಮೂಲವಾದ
ಪ್ರತಿಫಲವಾಗಿ ಬಳಸಬಹುದಾದ ಏನನ್ನಾದರೂ ಕೇಳಿದರೆ ನೀವು ಅದನ್ನು ಯಾರಿಗೂ ತಪ್ಪಾಗಿಯೂ ನೀಡಬಾರದು. ಈ ಪ್ರದೇಶದಲ್ಲಿ ನೀವು ಜಾಗರೂಕರಾಗಿರಬೇಕು. ಇಲ್ಲದಿದ್ದರೆ ಸ್ನೇಹಿತರೆ, ನೀವು ಜೈಲಿಗೆ ಹೋಗಬಹುದು. ಏಕೆಂದರೆ ನಿಮ್ಮ ಸೈಕಲ್ ಅಥವಾ ಕಾರು ಅಪಘಾತದಲ್ಲಿ ಹಾನಿಗೊಳಗಾದರೆ ನೀವು ನಿಮ್ಮ ವಾಹನವನ್ನು ನೀಡಿದ ವ್ಯಕ್ತಿ ತಪ್ಪಿಸಿಕೊಳ್ಳುತ್ತಾನೆ, ಆದರೆ ನೀವು ಮಧ್ಯದಲ್ಲಿ ಸಿಲುಕಿಕೊಳ್ಳುತ್ತೀರಿ. ಆದ್ದರಿಂದ ಇದನ್ನು ನೆನಪಿನಲ್ಲಿಡಿ. ಭಾಗೇಶ್ವರ ಬಾಬಾ ಅವರ ಸ್ಲಿಪ್ ಮುಂದಿನ 48 ಗಂಟೆಗಳಲ್ಲಿ ನಿಮ್ಮ ಪ್ರತಿಯೊಬ್ಬರ ಜೀವನದಲ್ಲಿ ಸಂಭವಿಸುವ 3 ಪ್ರಮುಖ ಘಟನೆಗಳನ್ನು ಬಹಿರಂಗಪಡಿಸುತ್ತದೆ. ಈ ಘಟನೆಯ ಬಗ್ಗೆ ನೀವು ಇನ್ನಷ್ಟು ತಿಳಿದುಕೊಂಡಾಗ ನೀವು ಆಶ್ಚರ್ಯಚಕಿತರಾಗುವಿರಿ. ಮತ್ತು ಗುರೂಜಿ, ನೀವು ನನ್ನ ಹೃದಯದ ಆಸೆಯನ್ನು ಪೂರೈಸಿದ್ದೀರಿ, ನೀವು ನನ್ನ ತಾಯಿಯ ಕರೆಗೆ ಉತ್ತರಿಸಿದ್ದೀರಿ ಎಂದು ಹೇಳುತ್ತೀರಿ. ಆದರೆ ಇಂದಿನ ವಿಡಿಯೋವನ್ನು ನಿರ್ಲಕ್ಷಿಸುವ ಯಾರಾದರೂ, ಇದನ್ನು ತಮಾಷೆ ಎಂದು ಭಾವಿಸುವ, ತಪ್ಪನ್ನು ಮಾಡುವ ಯಾರಾದರೂ ತಮ್ಮ ಜೀವನದುದ್ದಕ್ಕೂ ವಿಷಾದಿಸುತ್ತಾರೆ. ಏಕೆಂದರೆ ಸ್ನೇಹಿತರೆ, ಈ 3 ಘಟನೆಗಳು ಮುಂದಿನ 48 ಗಂಟೆಗಳಲ್ಲಿ ನಿಮ್ಮ ಜೀವಿತಾವಧಿಯಲ್ಲಿ ಖಂಡಿತವಾಗಿಯೂ ಸಂಭವಿಸುತ್ತವೆ. ಹೌದು ಸ್ನೇಹಿತರೆ, ಆದ್ದರಿಂದ ಕೊನೆಯವರೆಗೂ ವಿಡಿಯೋವನ್ನು ಎಚ್ಚರಿಕೆಯಿಂದ ನೋಡಿ. ವಿಡಿಯೋದಲ್ಲಿ ಮುಂದುವರಿಯುವ ಮೊದಲು ನೀವು ಈಗಾಗಲೇ ಈ ವಿಡಿಯೋವನ್ನು ಇಷ್ಟಪಡದಿದ್ದರೆ ದಯವಿಟ್ಟು ಅದನ್ನು ಲೈಕ್ ಮಾಡಿ ಮತ್ತು ಕೆಳಗಿನ ಕಮೆಂಟ್ ವಿಭಾಗದಲ್ಲಿ ಜೈ ಮಾತಾ ದುರ್ಗಾ ಎಂದು 5 ಬಾರಿ ನಿಜವಾದ ಹೃದಯದಿಂದ ಬರೆಯಿರಿ. ನೀವು ದುರ್ಗಾದೇವಿಯ ಆಶೀರ್ವಾದವನ್ನು ಪಡೆಯುತ್ತೀರಿ. ಸ್ನೇಹಿತರೆ, ನಿಮ್ಮ ಮಾಹಿತಿಗಾಗಿ ಮೊದಲ ಬಾರಿಗೆ ನಿಮ್ಮ ಹಣೆ ಬರಹದಲ್ಲಿ ಅಂತಹ ಸಾಧ್ಯತೆಗಳು ಗೋಚರಿಸುತ್ತವೆ. ಮುಂದಿನ 48 ಗಂಟೆಗಳಲ್ಲಿ ನೀವು ಲಕ್ಷಾಂತರ ಜನರಲ್ಲಿ ಮಾತ್ರವಲ್ಲ, ಅದಕ್ಕಿಂತಲೂ ಹೆಚ್ಚಿನವರಾಗಿ ಎಣಿಸಲ್ಪಡುತ್ತೀರಿ. ಹೌದು ಸ್ನೇಹಿತರೆ, ದೇವರು ಕೊಟ್ಟಾಗ ಅವನು ಹೇರಳವಾಗಿ ಕೊಡುತ್ತಾನೆ ಮತ್ತು ದೇವರು ಬರೆದದ್ದನ್ನು ಯಾವುದೇ ಮನುಷ್ಯನು ಬದಲಾಯಿಸಲು ಸಾಧ್ಯವಿಲ್ಲ. ಹೌದು ಸ್ನೇಹಿತರೆ, ಮತ್ತು ನನ್ನ ಭವಿಷ್ಯವಾಣಿಯನ್ನು ಕಲ್ಲಿನಲ್ಲಿ ಕೆತ್ತಲಾಗಿದೆ. ಇದನ್ನು ನೆನಪಿನಲ್ಲಿಡಿ. ಮುಂದಿನ 48 ಗಂಟೆಗಳಲ್ಲಿ ನಿಮ್ಮೆಲ್ಲರಿಗೂ ಅದೃಷ್ಟದ ಹೊಸ ಹಂತವು ಪ್ರಾರಂಭವಾಗಲಿದೆ. ನಿಮ್ಮ ಜೀವನದಲ್ಲಿ ನಿಮ್ಮ ಸುತ್ತಮುತ್ತಲಿನವರಲ್ಲಿ ಸಂಚಲನ ಉಂಟು ಮಾಡುವ ಸಮಯ ಬರಲಿದೆ. ನಿಮ್ಮ ಪ್ರಗತಿ ಮತ್ತು ಯಶಸ್ಸಿನಿಂದ ಎಲ್ಲರೂ ಆಶ್ಚರ್ಯಚಕಿತರಾಗುತ್ತಾರೆ. ನಿಮ್ಮನ್ನು ಕೀಳಾಗಿ ಪರಿಗಣಿಸಿದವರು, ನಿಮ್ಮನ್ನು ಯಾವಾಗಲೂ ಕೀಳಾಗಿ ಕಾಣುತ್ತಿದ್ದವರು, ನಿಮ್ಮ ಭಾವನೆಗಳಿಗೆ ಬೆಲೆ ಕೊಡದವರು ನಿಮ್ಮನ್ನು ಗೌರವಿಸುವುದನ್ನು ಮರೆತು ಬಿಡುತ್ತಾರೆ. ಸ್ನೇಹಿತರೆ, ನಿಮ್ಮ ಮುಖವನ್ನು ನೋಡಲು ಇಷ್ಟಪಡದ ಜನರು ಈಗ ನಿಮ್ಮನ್ನು ಹಿಂಬಾಲಿಸಲಿದ್ದಾರೆ. ಏಕೆಂದರೆ ನಿಮ್ಮ ಪ್ರಗತಿಯನ್ನು ನೋಡಿ ಎಲ್ಲರೂ ರಾತ್ರಿಯಲ್ಲಿ ನಿದ್ದೆ ಕಳೆದುಕೊಳ್ಳುತ್ತಾರೆ. ಮುಂದಿನ 48 ಗಂಟೆಗಳಲ್ಲಿ ನಿಮ್ಮ ಪ್ರತಿಯೊಬ್ಬರ ಜೀವನದಲ್ಲಿ 3 ಪ್ರಮುಖ ಘಟನೆಗಳು ಸಂಭವಿಸಲಿವೆ. 3 ಪ್ರಮುಖ ಘಟನೆಗಳು ನಿಮ್ಮ ನಿದ್ದೆಯನ್ನು ಕಸಿದುಕೊಳ್ಳುವುದಲ್ಲದೆ ನಿಮ್ಮ ಇಡೀ ಕುಟುಂಬವನ್ನು ಸಂತೋಷದಿಂದ ನರ್ತಿಸುವಂತೆ ಮಾಡುತ್ತವೆ. ಹೌದು ಸ್ನೇಹಿತರೆ, ಮುಂದಿನ 48 ಗಂಟೆಗಳಲ್ಲಿ ನೀವು ಪೂರ್ಣ 100 ಕಿಲೋಗ್ರಾಂಗಳಷ್ಟು ಸಿಹಿ ತಿಂಡಿಗಳನ್ನು ವಿತರಿಸಬೇಕಾಗುತ್ತದೆ. ಮುಂದಿನ 48 ಗಂಟೆಗಳಲ್ಲಿ ಈ 3 ಘಟನೆಗಳು ನಿಮ್ಮ ಪ್ರತಿಯೊಬ್ಬರ ಜೀವನದಲ್ಲಿ ಸಂಭವಿಸಲಿವೆ. ನೀವು ಅದೃಷ್ಟವಂತರು ಸ್ನೇಹಿತರೆ, ಏಕೆಂದರೆ ಜೀವಿತಾವಧಿಯಲ್ಲಿ ಒಂದೇ ಒಂದು ಘಟನೆ ಸಂಭವಿಸುವುದಿಲ್ಲ, ಆದರೆ ನಿಮ್ಮ ಇಂದಿನ ಒಳ್ಳೆಯ ಕಾರ್ಯಗಳು, ನಿಮ್ಮ ಸಕಾರಾತ್ಮಕ ಚಿಂತನೆ ಮತ್ತು ದೇವರ ಮೇಲಿನ ನಿಮ್ಮ ನಂಬಿಕೆ ಈ ಎಲ್ಲ ಅವಕಾಶಗಳನ್ನು ನಿಮ್ಮ ದಾರಿಗೆ ತಂದಿವೆ. ಮತ್ತು ದೇವರು ಕೂಡ ನಿಮ್ಮೆಲ್ಲರ ಬಗ್ಗೆ ಸಂಪೂರ್ಣವಾಗಿ ಸಂತೋಷಪಟ್ಟಿದ್ದಾನೆ, ಅವನು ಕರುಣೆ ತೋರಿಸಿದ್ದಾನೆ. ಮತ್ತು ಸ್ನೇಹಿತರೆ, ಈ ಘಟನೆಗಳು ಮುಂದಿನ 48 ಗಂಟೆಗಳಲ್ಲಿ ನಿಮ್ಮೆಲ್ಲರ ಜೀವನದಲ್ಲಿ ಸಂಭವಿಸಲಿವೆ. ಆದರೆ ಸ್ನೇಹಿತರೆ, ನೀವು ಎಚ್ಚರಿಕೆಯಿಂದ ಕೇಳದಿದ್ದರೆ ಈ ಅವಕಾಶ ಮುಂದಿನ 48 ಗಂಟೆಗಳಲ್ಲಿ ತಪ್ಪಿ ಹೋಗುತ್ತದೆ. ನೀವು ಈ ಅವಕಾಶಗಳನ್ನು ಕಂಡುಕೊಂಡರೆ ನಿಮ್ಮ ಜೀವನದುದ್ದಕ್ಕೂ ನೀವು ವಿಷಾದಿಸುತ್ತೀರಿ ಮತ್ತು ಆಗಲೂ ವಿಷಾದವು ಎಂದಿಗೂ ಕೊನೆಗೊಳ್ಳುವುದಿಲ್ಲ. ಅದೇನಾಗಿದೆ? ಮುಂದಿನ 48 ಗಂಟೆಗಳಲ್ಲಿ ನೀವು ಯಾರೊಂದಿಗೂ ಯಾವುದೇ ವಾದದಲ್ಲಿ ತೊಡಗಬಾರದು. ನಿಮ್ಮ ಮಾತಿನಲ್ಲಿ ನೀವು ಸಂಯಮವನ್ನು ಕಾಪಾಡಿಕೊಳ್ಳಬೇಕು. ಇಬ್ಬರು ಜಗಳವಾಡುತ್ತಿದ್ದರೆ ನೀವು ಯಾವುದೇ ರೀತಿಯಲ್ಲಿ ಹಸ್ತಕ್ಷೇಪ ಮಾಡಬಾರದು. ಹೌದು ಸ್ನೇಹಿತರೆ, ನೀವು ಅಂತಹ ತಪ್ಪು ಮಾಡಿದರೆ ನಿಮ್ಮ ಜಾತಕದಲ್ಲಿ ಗ್ರಹಗಳ ಸಂಚಾರದ ಪ್ರತಿಕೂಲ ಪರಿಣಾಮಗಳು ನಿಮ್ಮೆಲ್ಲರಿಗೂ ಅನುಭವಿಸುತ್ತದೆ. ಮತ್ತು ಸ್ನೇಹಿತರೆ, ನಿಮಗೆ ಶುಭ ಫಲಿತಾಂಶಗಳನ್ನು ತರಬೇಕಾಗಿದ್ದ ಈ ಎಲ್ಲ ಘಟನೆಗಳು ನಿಮಗೆ ದುರುದ್ದೇಶಪೂರಿತ ಫಲಿತಾಂಶಗಳನ್ನು ತರುತ್ತವೆ. ಆದ್ದರಿಂದ ದಯವಿಟ್ಟು ಈ ವಿಷಯಗಳನ್ನು ಎಚ್ಚರಿಕೆಯಿಂದ ಅರ್ಥ ಮಾಡಿಕೊಳ್ಳಿ. ನಂತರ ಮುಂದಿನ 48 ಗಂಟೆಗಳಲ್ಲಿ ನಿಮ್ಮ ಜೀವನದಲ್ಲಿ ಯಾವ ಪ್ರಮುಖ ಘಟನೆಗಳು ಸಂಭವಿಸಲಿವೆ. ನೀವು ಈಗಾಗಲೇ ವಿಡಿಯೋವನ್ನು ಇಷ್ಟಪಟ್ಟಿದ್ದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಕೆಳಗಿನ ಕಮೆಂಟ್ ವಿಭಾಗದಲ್ಲಿ ಜೈ ಮಾತಾ ಸರಸ್ವತಿ ಎಂದು 3 ಬಾರಿ ಬರೆಯಿರಿ. ಇದರಿಂದ ನೀವು ಸರಸ್ವತಿ ದೇವಿಯ ನೇರ ಆಶೀರ್ವಾದ ಮತ್ತು ಪ್ರೀತಿಯನ್ನು ಪಡೆಯಬಹುದು. ಮುಂದಿನ 48 ಗಂಟೆಗಳಲ್ಲಿ ನಿಮ್ಮ ಜೀವನದ ಮೇಲೆ ಯಾವ 3 ಪ್ರಮುಖ ಘಟನೆಗಳು ಪರಿಣಾಮ ಬೀರಲಿವೆ? ನನ್ನ ಅದೃಷ್ಟ ನಿಜವಾಗಿಯೂ ಬದಲಾಗಿದೆ ಎಂದು ನೀವು ಉದ್ಗರಿಸುತ್ತೀರಿ. ಇದು ಸಾಮಾನ್ಯ ಸಮಯವಲ್ಲ. ನಿಮ್ಮ ಹೋರಾಟಗಳು, ನಿಟ್ಟುಸಿರುಗಳು, ಕಠಿಣ ಪರಿಶ್ರಮ ಮತ್ತು ನಿಮ್ಮ ತಾಳ್ಮೆಗೆ ವಿಶ್ವವು ಪ್ರತಿಫಲ ನೀಡುವ ಕ್ಷಣ ಇದು. ವರ್ಷಗಳಿಂದ ಮೌನವಾಗಿ ಬಳಲುತ್ತಿರುವವರಿಗೆ ಮತ್ತು ದೂರು ನೀಡದೆ ತಮ್ಮ ಕರ್ತವ್ಯಗಳನ್ನು ನಿರ್ವಹಿಸುವವರಿಗೆ 48 ಗಂಟೆಗಳು ಆಶೀರ್ವಾದಕ್ಕಿಂತ ಕಡಿಮೆಯಿಲ್ಲ. ಮೊದಲ ಪ್ರಮುಖ ಘಟನೆ ನಿಮ್ಮ ಆರ್ಥಿಕ ಪರಿಸ್ಥಿತಿಗೆ ಸಂಬಂಧಿಸಿರುತ್ತದೆ. ಕೆಲವೊಮ್ಮೆ ಹಣವು ಕಠಿಣ ಪರಿಶ್ರಮ
ಪರಿಶ್ರಮದಿಂದ ಮಾತ್ರವಲ್ಲ, ಸರಿಯಾದ ಸಮಯದಲ್ಲಿ ಸರಿಯಾದ ಬಾಗಿಲು ತೆರೆಯುವ ಮೂಲಕ ಬರುತ್ತದೆ. ಮುಂದಿನ 48 ಗಂಟೆಗಳಲ್ಲಿ ಅಂತಹ ಬಾಗಿಲು ನಿಮಗಾಗಿ ತೆರೆಯಲಿದೆ. ಸಿಲುಕಿಕೊಂಡಿರುವ ಹಣ ಹಿಂತಿರುಗಬಹುದು. ನೀವು ಊಹಿಸಿದ್ದಕ್ಕಿಂತ ಹೆಚ್ಚಿನ ಅವಕಾಶಗಳು ಹೊರಹೊಮ್ಮಬಹುದು. ಹಿಂದೆ ನಿಮಗೆ ಸಹಾಯ ಮಾಡಲು ಹಿಂಜರಿದ ಯಾರಾದರೂ ಮುಂದೆ ಬಂದು ನಿಮಗೆ ಅವಕಾಶವನ್ನು ನೀಡುತ್ತಾರೆ. ಕೆಲವರಿಗೆ ಇದು ಉದ್ಯೋಗದ ಬಡ್ತಿ ಅಥವಾ ಹೊಸ ಆದಾಯದ ಮಾರ್ಗದ ರೂಪದಲ್ಲಿ ಬರಬಹುದು. ಇತರರಿಗೆ ಇದು ಹಠಾತ್ ಲಾಭ, ಬೋನಸ್, ಕಮಿಷನ್ ಅಥವಾ ಹಳೆಯ ಹೂಡಿಕೆಯಿಂದ ಲಾಭವಾಗಬಹುದು. ಹಣವು ನಿಮ್ಮನ್ನು ಕನಸಿನಲ್ಲಿ ಮಾತ್ರವಲ್ಲ, ವಾಸ್ತವದಲ್ಲಿಯೂ ಸೆಳೆಯುತ್ತದೆ ಎಂದು ಅರಿತುಕೊಳ್ಳುವ ಸಮಯ ಇದು. ಸ್ನೇಹಿತರೆ, ಇಲ್ಲಿಯವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.